ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ಗೋಲ್ಡ್ ವಂಚನೆ ಆರೋಪದ ಅಡಿಯಲ್ಲಿ ಸಿಕ್ಕಾಕೊಂಡದ್ದ ಐಶ್ವರ್ಯ ಗೌಡ ಜೈಲು ಪಾಲಾಗಿದ್ದಾರೆ ಮತ್ತೊಮ್ಮೆ. ಆದರೆ ಕೇವಲ ಇದೊಂದೇ ಒಂದು ವಂಚನೆ ಪ್ರಕರಣ ಅಲ್ಲ, ಈಕೆ ಸಾಕಷ್ಟು ಜನರಿಗೆ ವಂಚನೆಯ ಕೆಡ್ಡಕ್ಕೆ ಕೆಡವಿದ್ಲು ಅನ್ನೋದಕ್ಕೆ ಸಾಕ್ಷ್ಯಗಳು ಇದೀಗ ಒಂದೊಂದಾಗಿ ಹೊರಬರ್ತಾ ಇದೆ. ಅದರಲ್ಲೂ ಐಶ್ವರ್ಯ ಗೌಡ ವಿರುದ್ಧ ಒಂದು ಪ್ರಕರಣ ದಾಖಲಾಗ್ತಾ ಇದ್ದ ಹಾಗೆ ಇನ್ನು ಅನೇಕರು ಈಕೆಯಿಂದ ಮೋಸಕ್ಕೊಳಗಾದವರು ಬಹಿರಂಗವಾಗಿ ಬಂದು ಹೊಸದಾಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗೆ ಮಂಜುಳಾ ಅನ್ನುವವರಿಗೂ ಕೂಡ ಸರಿಸುಮಾರು 2.5 ಕೋಟಿ ವಂಚಿಸಿದ್ರು ಐಶ್ವರ್ಯ ಗೌಡ ಅನ್ನೋ ಆರೋಪ ಕೇಳೋಕ್ ಸಿಕ್ಕಿದೆ. ಇದರ ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ಲಿ ಕೇವಲ ಡಿಕೆ ಸುರೇಶ್ ಅವರ ಹೆಸರು ಮಾತ್ರ ಅಲ್ಲ, ಬೇರೆ ಬೇರೆ ರಾಜಕಾರಣಿಗಳ ಹೆಸರು ಕೂಡ ಇಲ್ಲಿ ದುರ್ಬಳಕೆ ಆಯ್ತಾ, ಐಶ್ವರ್ಯ ಗೌಡಗೆ ನಿಜಕ್ಕೂ ಕೆಲ ಪ್ರಭಾವಿ ರಾಜಕಾರಣಿಗಳ ಜೊತೆಯಲ್ಲಿ ಸಂಪರ್ಕ ಇತ್ತ ಅನ್ನೋದಕ್ಕೂ ಕೂಡ ಕೆಲ ಅನುಮಾನಗಳು ಎಡೆ ಮಾಡಿಕೊಡ್ತಾ ಇದೆ. ಐಶ್ವರ್ಯ ಗೌಡ ಹಾಗೆ ವಿನಯ್ ಕುಲಕರ್ಣಿ ಅವರಿಗೆ ಲಿಂಕ್ ಇತ್ತ ಅನ್ನೋ ಅನುಮಾನ. ಯಾಕೆ ಅನುಮಾನ ಅಂದ್ರೆ ಯೋಗೇಶ್ ಗೌಡ ಕೊಲೆ ಪ್ರಕರಣ ಏನಿದೆ, ಈ ಪ್ರಕರಣದ ಆರೋಪಿ ಸಂಖ್ಯೆ 5 ಅಶ್ವಥ್, ವಿನಯ್ ಕುಲಕರ್ಣಿ ಅವರ ಆಪ್ತ ಅಶ್ವಥ್ ಐಶ್ವರ್ಯ ಕಾರ್ ಚಾಲಕನಾಗಿದ್ದ. ಹೀಗಾಗಿ ವಿನಯ್ ಕುಲಕರ್ಣಿ ಅವರಿಗೂ ಹಾಗೆ ಐಶ್ವರ್ಯಗೂ ನಂಟಿತ್ತ, ಲಿಂಕ್ ಇತ್ತ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ. ಇನ್ನು ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಒಂದು ಸುತ್ತಿನ ದಾಳಿಯನ್ನ ನಡೆಸಿದ್ರು ಪೊಲೀಸರು ಐಶ್ವರ್ಯ ಗೌಡ ಮನೆ ಮೇಲೆ. ಈ ಕಳೆದೋಗಿರೋ ಚಿನ್ನ ಎಲ್ಲಿದೆ ಅನ್ನೋ ಪತ್ತೆ ಮಾಡುವ ಭಾಗವಾಗಿ ಆ ದಾಳಿ ಆಗಿತ್ತು. ಆ ಸಂದರ್ಭದಲ್ಲಿ ಐಶ್ವರ್ಯ ಗೌಡ ಅವರಿಗೆ ಸಂಬಂಧಪಟ್ಟ ಒಂದಷ್ಟು ಐಷಾರಾಮಿ ಕಾರ್ಗಳನ್ನ ಸೀಸ್ ಮಾಡಿದ್ರು ಕೂಡ ಪೊಲೀಸರು. ಆದ್ರೆ ಈಕೆಗೆ ಸಂಬಂಧಪಟ್ಟ 2 ಕಾರ್ಗಳು ಮಿಸ್ಸಿಂಗ್ ಆಗಿದೆ. 2 ಬೆನ್ಸ್ ಕಾರ್ ಸೀಸ್ ಮಾಡೋದು ಬಾಕಿ ಇದೆ ಪೊಲೀಸರು. ಈಗಾಗಲೇ BMW, ಆಡಿ ಹಾಗೆ ಫಾರ್ಚುನರ್ ಗಾಡಿಗಳನ್ನ ಸೀಸ್ ಮಾಡಿದ್ದಾರೆ. ಆದ್ರೆ 2 ಐಷಾರಾಮಿ ಕಾರ್ ಈಗಲೂ ಕೂಡ ಪತ್ತೆಯಾಗಿಲ್ಲ. ವಿಚಾರಣೆ ಸಂದರ್ಭದಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಿದ್ದಾರಂತೆ ಐಶ್ವರ್ಯ ಗೌಡ. ಇವಾಗ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, 2 ಕಾರ್ ಮಿಸ್ಸಿಂಗ್ ಇದೆ. ಇದನ್ನ ವಿನಯ್ ಕುಲಕರ್ಣಿ ಬಳಸ್ತಿದ್ರು ಅನ್ನೋ ಅನುಮಾನ ಕೂಡ ಇದೀಗ ವ್ಯಕ್ತವಾಗ್ತಾ ಇರೋದು. ಈ ಕಾರ್ಗಳ ಪತ್ತೆ ಹಚ್ಚೋದು ಎಷ್ಟು ಮುಖ್ಯ ಆಗತ್ತೆ, ಹಾಗೆ ಈ ಲಿಂಕ್ ಅನುಮಾನಕ್ಕೆ ಏನ್ ಕಾರಣವಾಗಿದೆ, ವಿನಯ್ ಕುಲಕರ್ಣಿ ಹಾಗೆ ಐಶ್ವರ್ಯ ಗೌಡಗೆ ಮುಂಚೆನೆ ಪರಿಚಯ ಇತ್ತ ಅನ್ನೋದ್ರ ಬಗ್ಗೆ ಈ ಲಿಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಈ ಕಾರ್ಗಳೇನಾದ್ರೂ ಸಹಕಾರಿ ಆಗುತ್ತಾ ಅಂತ? ಖಂಡಿತ ಸ್ಮಿತಾ, ಏನು ಈ ಒಂದು ಪ್ರಕರಣದಲ್ಲಿ ಪೊಲೀಸರು ತನಿಖೆಗಿಳಿದಂತೆ ಏನು ಈ ಹಿಂದೆ 3 ಐಷಾರಾಮಿ ಕಾರ್ಗಳನ್ನ ಸೀಸ್ ಮಾಡಿದ್ರು. ಅಲ್ಲದೆ ಇನ್ನೊಂದು ವಿಚಾರ ಗೊತ್ತಾಗುತ್ತೆ, ದಾಳಿ ವೇಳೆಯಲ್ಲಿ ಈಕೆ ಬಳಿ ಇನ್ನ 2 ಐಷಾರಾಮಿ ಕಾರ್ಗಳು ಇರಬೇಕು ಅಂತಂತೇಳಿ ಅವುಗಳ ಮೂಲವನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಒಂದು ಕಾರನ್ನ ವಿನಯ್ ಕುಲಕರ್ಣಿಗೆ ನೀಡಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಆದ್ರೆ ಇದುವರೆಗೂ ಪೊಲೀಸರಿಗೆ ವಿನಯ್ ಕುಲಕರ್ಣಿ ಬರೀ ಕಾರ್ ಇರೋದ್ರ ಬಗ್ಗೆ ಆಗ್ಲಿ ಅಥವಾ ಅಲ್ಲಿ ಅವರ ಬಳಿಯಿಂದ ವಶಪಡಿಸಿಕೊಂಡಿರೋದಾಗ್ಲಿ ಏನೂ ಆಗಿಲ್ಲ. ಆದ್ರೆ ಐಶ್ವರ್ಯ ಗೌಡ ಕಡೆಯಿಂದ ಒಂದಷ್ಟು ಮಾಹಿತಿಯನ್ನು ಪೊಲೀಸರು ಏನು ಸಂಗ್ರಹಿಸಿದೆ ಅದರಲ್ಲಿ ಗೊತ್ತಾಗಿದೆ ಇದು ಒಂದು ಕಾರಣ ವಿನಯ್ ಕುಲಕರ್ಣಿ ಅವರಿಗೆ ನೀಡಲಾಗಿದೆ 2 ಬೆಂಜ್ ಕಾರ್ಗಳಲ್ಲಿ ಒಂದನ್ನ ಅಂತಂತೇಳಿ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಒಂದು ವೇಳೆ ಆ ರೀತಿಯಾಗಿ ಐಶ್ವರ್ಯ ಗೌಡ ಕಾರು ವಿನಯ್ ಕುಲಕರ್ಣಿ ಹತ್ರ ಸಿಕ್ಕಿದ್ದೆ ಆದ್ರೆ ಈ ಒಂದು ಆಧಾರದಲ್ಲಿ ಐಶ್ವರ್ಯ ಗೌಡ ಮತ್ತೆ ವಿನಯ್ ಕುಲಕರ್ಣಿ ನಡುವೆ ವ್ಯಾವಹಾರಿಕ ಒಡನಾಟ ಇತ್ತು ಅನ್ನೋದು ರುಜುವಾತಾಗುವಂಥದ್ದು. ಸದ್ಯಕ್ಕೆ ಈ ಬಗ್ಗೆ ಪೊಲೀಸರು ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಭಾಗ. ಆದ್ರೆ ಈಗಾಗಲೇ ಏನು 2 ಪ್ರಕರಣ ಚಂದ್ರಲೇಔಟ್ ಮತ್ತೆ RR ನಗರದಲ್ಲಿ ಪ್ರಕರಣಗಳು ದಾಖಲಾಗಿದ್ವು. ಅದರಲ್ಲಿ ಹೈಕೋರ್ಟ್ ಮಧ್ಯಂತರ ಜಾಮೀನು ನೀಡಿದೆ. ಈಗ RR ನಗರದಲ್ಲಿ ಮತ್ತೊಂದು FIR ದಾಖಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸರ ಕ್ರಮ ಯಾವ ರೀತಿ ಇರುತ್ತೆ, ಮತ್ತೆ ಯಾಕಂತಂದ್ರೆ 2 ಪ್ರಕರಣಗಳಲ್ಲಿ ಜೈಲಿಗೆ ಹೋಗೋ ಮುನ್ನವೇ ಮಧ್ಯಂತರ ಜಾಮೀನು ಸಿಗ್ತಾ ಇರೋದ್ರಿಂದ ಐಶ್ವರ್ಯ ಗೌಡ ವಿಚಾರದಲ್ಲಿ ಪೊಲೀಸರ ತನಿಖೆಯ ವಿಧಾನ ಯಾವ ರೀತಿ ಇರುತ್ತೆ ಅನ್ನೋದು ಈಗ ಸದ್ಯಕ್ಕೆ ಕುತೂಹಲ ಆಗಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ಗೋಲ್ಡ್ ವಂಚನೆ ಆರೋಪದ ಅಡಿಯಲ್ಲಿ ಸಿಕ್ಕಾಕೊಂಡದ್ದ ಐಶ್ವರ್ಯ ಗೌಡ ಜೈಲು ಪಾಲಾಗಿದ್ದಾರೆ ಮತ್ತೊಮ್ಮೆ. ಆದ್ರೆ ಕೇವಲ ಇದೊಂದೇ ಒಂದು ವಂಚನೆ ಪ್ರಕರಣ ಅಲ್ಲ, ಈಕೆ ಸಾಕಷ್ಟು ಜನರಿಗೆ ವಂಚನೆಯ ಕೆಡ್ಡಕ್ಕೆ ಕೆಡವಿದ್ಲು ಅನ್ನೋದಕ್ಕೆ ಸಾಕ್ಷ್ಯಗಳು ಇದೀಗ ಒಂದೊಂದಾಗಿ ಹೊರಬರ್ತಾ ಇದೆ. ಅದರಲ್ಲೂ ಐಶ್ವರ್ಯ ಗೌಡ ವಿರುದ್ಧ ಒಂದು ಪ್ರಕರಣ ದಾಖಲಾಗ್ತಾ ಇದ್ದ ಹಾಗೆ ಇನ್ನು ಅನೇಕರು ಈಕೆಯಿಂದ ಮೋಸಕ್ಕೊಳಗಾದವರು ಬಹಿರಂಗವಾಗಿ ಬಂದು ಹೊಸದಾಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ.
ಹಾಗೆ ಮಂಜುಳಾ ಅನ್ನುವವರಿಗೂ ಕೂಡ ಸರಿಸುಮಾರು 2.5 ಕೋಟಿ ವಂಚಿಸಿದ್ರು ಐಶ್ವರ್ಯ ಗೌಡ ಅನ್ನೋ ಆರೋಪ ಕೇಳೋಕ್ ಸಿಕ್ಕಿದೆ. ಇದರ ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ಲಿ ಕೇವಲ ಡಿ.ಕೆ. ಸುರೇಶ್ ಅವರ ಹೆಸರು ಮಾತ್ರ ಅಲ್ಲ, ಬೇರೆ ಬೇರೆ ರಾಜಕಾರಣಿಗಳ ಹೆಸರು ಕೂಡ ಇಲ್ಲಿ ದುರ್ಬಳಕೆ ಆಯ್ತಾ, ಐಶ್ವರ್ಯ ಗೌಡಗೆ ನಿಜಕ್ಕೂ ಕೆಲ ಪ್ರಭಾವಿ ರಾಜಕಾರಣಿಗಳ ಜೊತೆಯಲ್ಲಿ ಸಂಪರ್ಕ ಇತ್ತ ಅನ್ನೋದಕ್ಕೂ ಕೂಡ ಕೆಲ ಅನುಮಾನಗಳು ಎಡೆ ಮಾಡಿಕೊಡ್ತಾ ಇದೆ. ಐಶ್ವರ್ಯ ಗೌಡ ಹಾಗೆ ವಿನಯ್ ಕುಲಕರ್ಣಿ ಅವರಿಗೆ ಲಿಂಕ್ ಇತ್ತ ಅನ್ನೋ ಅನುಮಾನ. ಯಾಕೆ ಅನುಮಾನ ಅಂದ್ರೆ, ಯೋಗೇಶ್ ಗೌಡ ಕೊಲೆ ಪ್ರಕರಣ ಏನಿದೆ, ಈ ಪ್ರಕರಣದ ಆರೋಪಿ ಸಂಖ್ಯೆ 5 ಅಶ್ವಥ್, ವಿನಯ್ ಕುಲಕರ್ಣಿ ಅವರ ಆಪ್ತ ಅಶ್ವಥ್ ಐಶ್ವರ್ಯ ಕಾರ್ ಚಾಲಕನಾಗಿದ್ದ. ಹೀಗಾಗಿ ವಿನಯ್ ಕುಲಕರ್ಣಿ ಅವರಿಗೂ ಹಾಗೆ ಐಶ್ವರ್ಯಗೂ ನಂಟಿತ್ತ, ಲಿಂಕ್ ಇತ್ತ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ. ಇನ್ನು ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಒಂದು ಸುತ್ತಿನ ದಾಳಿಯನ್ನ ನಡೆಸಿದ್ರು ಪೊಲೀಸರು ಐಶ್ವರ್ಯ ಗೌಡ ಮನೆ ಮೇಲೆ. ಈ ಕಳೆದೋಗಿರೋ ಚಿನ್ನ ಎಲ್ಲಿದೆ ಅನ್ನೋ ಪತ್ತೆ ಮಾಡುವ ಭಾಗವಾಗಿ ಆ ದಾಳಿ ಆಗಿತ್ತು. ಆ ಸಂದರ್ಭದಲ್ಲಿ ಐಶ್ವರ್ಯ ಗೌಡ ಅವರಿಗೆ ಸಂಬಂಧಪಟ್ಟ ಒಂದಷ್ಟು ಐಷಾರಾಮಿ ಕಾರ್ಗಳನ್ನ ಸೀಸ್ ಮಾಡಿದ್ರು ಕೂಡ ಪೊಲೀಸರು. ಆದ್ರೆ ಈಕೆಗೆ ಸಂಬಂಧಪಟ್ಟ 2 ಕಾರ್ಗಳು ಮಿಸ್ಸಿಂಗ್ ಆಗಿದೆ. 2 ಬೆನ್ಸ್ ಕಾರ್ ಸೀಸ್ ಮಾಡೋದು ಬಾಕಿ ಇದೆ ಪೊಲೀಸರು. ಈಗಾಗಲೇ BMW, ಆಡಿ ಹಾಗೆ ಫಾರ್ಚುನರ್ ಗಾಡಿಗಳನ್ನ ಸೀಸ್ ಮಾಡಿದ್ದಾರೆ. ಆದ್ರೆ 2 ಐಷಾರಾಮಿ ಕಾರ್ ಈಗಲೂ ಕೂಡ ಪತ್ತೆಯಾಗಿಲ್ಲ. ವಿಚಾರಣೆ ಸಂದರ್ಭದಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಿದ್ದಾರಂತೆ ಐಶ್ವರ್ಯ ಗೌಡ. ಇವಾಗ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, 2 ಕಾರ್ ಮಿಸ್ಸಿಂಗ್ ಇದೆ. ಇದನ್ನ ವಿನಯ್ ಕುಲಕರ್ಣಿ ಬಳಸ್ತಿದ್ರು ಅನ್ನೋ ಅನುಮಾನ ಕೂಡ ಇದೀಗ ವ್ಯಕ್ತವಾಗ್ತಾ ಇರೋದು. ಈ ಕಾರ್ಗಳ ಪತ್ತೆ ಹಚ್ಚೋದು ಎಷ್ಟು ಮುಖ್ಯ ಆಗತ್ತೆ, ಹಾಗೆ ಈ ಲಿಂಕ್ ಅನುಮಾನಕ್ಕೆ ಏನ್ ಕಾರಣವಾಗಿದೆ, ವಿನಯ್ ಕುಲಕರ್ಣಿ ಹಾಗೆ ಐಶ್ವರ್ಯ ಗೌಡಗೆ ಮುಂಚೆನೆ ಪರಿಚಯ ಇತ್ತ ಅನ್ನೋದ್ರ ಬಗ್ಗೆ ಈ ಲಿಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಈ ಕಾರ್ಗಳೇನಾದ್ರೂ ಸಹಕಾರಿ ಆಗತ್ತಾ ಅಂತ? ಖಂಡಿತ ಸ್ಮಿತಾ, ಏನು ಈ ಒಂದು ಪ್ರಕರಣದಲ್ಲಿ ಪೊಲೀಸರು ತನಿಖೆಗಿಳಿದಂತೆ ಏನು ಈ ಹಿಂದೆ 3 ಐಷಾರಾಮಿ ಕಾರ್ಗಳನ್ನ ಸೀಸ್ ಮಾಡಿದ್ರು. ಅಲ್ಲದೆ ಇನ್ನೊಂದು ವಿಚಾರ ಗೊತ್ತಾಗುತ್ತೆ, ಈ ದಾಳಿ ವೇಳೆಯಲ್ಲಿ ಈಕೆ ಬಳಿ ಇನ್ನ 2 ಐಷಾರಾಮಿ ಕಾರ್ಗಳು ಇರಬೇಕು ಅಂತಂದೇಳಿ ಅವುಗಳ ಮೂಲವನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಒಂದು ಕಾರನ್ನ ವಿನಯ್ ಕುಲಕರ್ಣಿಗೆ ನೀಡಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಆದ್ರೆ ಇದುವರೆಗೂ ಪೊಲೀಸರಿಗೆ ವಿನಯ್ ಕುಲಕರ್ಣಿ ಬರೀ ಕಾರ್ ಇರೋದ್ರ ಬಗ್ಗೆ ಆಗ್ಲಿ ಅಥವಾ ಅಲ್ಲಿ ಅವರ ಬಳಿಯಿಂದ ವಶಪಡಿಸಿಕೊಂಡಿರೋದಾಗ್ಲಿ ಏನೂ ಆಗಿಲ್ಲ. ಆದ್ರೆ ಐಶ್ವರ್ಯ ಗೌಡ ಕಡೆಯಿಂದ ಒಂದಷ್ಟು ಮಾಹಿತಿಯನ್ನು ಪೊಲೀಸರು ಏನು ಸಂಗ್ರಹಿಸಿದೆ ಅದರಲ್ಲಿ ಗೊತ್ತಾಗಿದೆ ಇದು ಒಂದು ಕಾರಣ ವಿನಯ್ ಕುಲಕರ್ಣಿ ಅವರಿಗೆ ನೀಡಲಾಗಿದೆ 2 ಬೆಂಜ್ ಕಾರ್ಗಳಲ್ಲಿ ಒಂದನ್ನ ಅಂತೇಳಿ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಒಂದು ವೇಳೆ ಆ ರೀತಿಯಾಗಿ ಐಶ್ವರ್ಯ ಗೌಡ ಕಾರು ವಿನಯ್ ಕುಲಕರ್ಣಿ ಹತ್ರ ಸಿಕ್ಕಿದ್ದೆ ಆದ್ರೆ ಈ ಒಂದು ಆಧಾರದಲ್ಲಿ ಐಶ್ವರ್ಯ ಗೌಡ ಮತ್ತೆ ವಿನಯ್ ಕುಲಕರ್ಣಿ ನಡುವೆ ವ್ಯಾವಹಾರಿಕ ಒಡನಾಟ ಇತ್ತು ಅನ್ನೋದು ರುಜುವಾತಾಗುವಂಥದ್ದು. ಸದ್ಯಕ್ಕೆ ಈ ಬಗ್ಗೆ ಪೊಲೀಸರು ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಭಾಗ. ಆದ್ರೆ ಈಗಾಗಲೇ ಏನು 2 ಪ್ರಕರಣ ಚಂದ್ರಲೇಔಟ್ ಮತ್ತೆ RR ನಗರದಲ್ಲಿ ಪ್ರಕರಣಗಳು ದಾಖಲಾಗಿದ್ವು, ಅದರಲ್ಲಿ ಹೈಕೋರ್ಟ್ ಮಧ್ಯಂತರ ಜಾಮೀನು ನೀಡಿದೆ. ಈಗ RR ನಗರದಲ್ಲಿ ಮತ್ತೊಂದು FIR ದಾಖಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸರ ಕ್ರಮ ಯಾವ ರೀತಿ ಇರುತ್ತೆ, ಮತ್ತೆ ಯಾಕಂತಂದ್ರೆ 2 ಪ್ರಕರಣಗಳಲ್ಲಿ ಜೈಲಿಗೆ ಹೋಗೋ ಮುನ್ನವೇ ಮಧ್ಯಂತರ ಜಾಮೀನು ಸಿಗ್ತಾ ಇರೋದ್ರಿಂದ ಐಶ್ವರ್ಯ ಗೌಡ ವಿಚಾರದಲ್ಲಿ ಪೊಲೀಸರ ತನಿಖೆಯ ವಿಧಾನ ಯಾವ ರೀತಿ ಇರುತ್ತೆ ಅನ್ನೋದು ಈಗ ಸದ್ಯಕ್ಕೆ ಕುತೂಹಲ ಆಗಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ.